ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಸೂಫಿ ಸಂತರ ನಾಡಿನ ಶಿಗ್ಗಾಂವಿ ಮತಕ್ಷೇತ್ರ ಕಳೆದ 2 ತಿಂಗಳಿಂದ ಹೇಳ್ಕೊತ ಬಂದಿದ್ದ ಗಡಕ ಜವಾರಿ ಕಾಕ ಮತ್ತೆ ಎಂಟ್ರಿ ಕೊಟ್ಟಾನ. ಇದು ಬಹಳ ಹೈ ವೋಲ್ಟೇಜ್ ಇತ್ರಿ, ಈಗ ಬಹಳ ಲೋ ವೋಲ್ಟೇಜ್ ಆಗೈತ್ರಿ. ಅದು ಯಾಕೆ ಲೋ ವೋಲ್ಟೇಜ್ ಆಗೈತೆ ಅನ್ನೋದು ಇಲ್ಲಿರುವ ಮತದಾರ ಅದನ್ನು ವಿಚಾರ ಮಾಡಬೇಕು. ಈಗ ನನ್ನ ಜೊತೆ ಅದರ ಪ್ರಮುಖ ಆಕಾಂಕ್ಷಿ ಇದ್ರು, ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಮನಸೋತು ಅವರ ಹಿರಿಯ ನಾಯಕರು ಮನವೊಲಿಸಿದಾಗ ತಮ್ಮ ನಾಮಪತ್ರ ಹಿಂದೆ ತೆಗೆದುಕೊಂಡು ಬಂದು ಇವತ್ತು ನಮ್ಮ ಜೊತೆ ಮಾತನಾಡ್ಲಿಕ್ಕಿದ್ದಾರೆ. ಆಜಂಪೀರ್ ಖಾದ್ರಿ ಇವರು ಗುರುಮಠ ತಂದವರು. ಇವತ್ತು ಸತ್ಯ ಹೇಳಕ ಬಂದಾರ, ತಮ್ಮ ಮನದಾಳದ ಮಾತನ್ನ ಹೇಳ್ಬೇಕು ಖಾದ್ರಿ ಅವರೇ. ಜನ ಇವತ್ತು ಬಹಳ ಕೂಲಂಕುಷವಾಗಿ ನೋಡಕತ್ತಾರ. ಇಡೀ ಶಿಗ್ಗಾಂವ್ ಮತಕ್ಷೇತ್ರದಲ್ಲಿ 50 ರಿಂದ 60 ಸಾವಿರ ಮತಗಳು ನಿಮ್ಮ ಪರವಾಗಿ ಯಾವಾಗಲೂ ಬರ್ತಿದ್ವು. ಅಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಭೇದ ಇಲ್ಲ. ಇವತ್ತು ಸತ್ಯ ಹೇಳಬೇಕು, ಪಾರದರ್ಶಕವಾಗಿ ಹೇಳಬೇಕು, ಕನ್ನಡಿಯಂಗೆ ಮಾತಾಡಬೇಕು, ಹೃದಯದಿಂದ ಹೇಳಬೇಕು, ಜನರಿಗೆ ತಪ್ಪ ಸಂದೇಶ ಹೋಗಬಾರದು. ಇವತ್ತು ಖಾದ್ರಿ ಅವರು ಯಾಕೆ ತಕೊಂಡಾರ? ಇವತ್ತು ಜನ ನಾನು ಕೇಳಾಕತ್ತೀರಿ, ಕಾಕ ಖಾದ್ರಿ ಹಿಂದೆ ತಗೊಂಡಾರ. ಖಾದ್ರಿಗೆ ಕೊಡ್ತಿದ್ರಂದ್ರ ಶಾಸಕೂ ಆಗುತ್ತಿದ್ರು, ಉತ್ತರ ಕರ್ನಾಟಕಕ್ಕೆ ಮಂತ್ರಿನೂ ಆಗ್ತಿದ್ರು. ಅದು ಮುಂದಿನ ಭವಿಷ್ಯ, ನೀವು ನಿರ್ಣಯ ತಗೋತೀರಿ. ಆ ಜನ ಇವತ್ತು ಈ ಸೂಫಿ ಸಂತರ ನಾಡಿನಲ್ಲಿ ಖಾದ್ರಿ ಅವರು ಎಷ್ಟು ಜನರ ಬೆಂಬಲ ಗಳಿಸ್ಯಾರ ಅನ್ನೋದು ಬಹಳ ಪ್ರಮುಖ ಅಂಶ. ಯಾಕಂದ್ರೆ ಈ ಗುರುಮಣಿತನ ಸಜ್ಜಾದೆ ನಶೀನ್ ಅಂತಾರ. ಇವತ್ತು ಸತ್ಯವಾಗಿ ಅವರ ಮನದಾಳದಿಂದ ಇವತ್ತು ಹೇಳಬೇಕು. ಶಿಗ್ಗಾಂವಿ ಮತಕ್ಷೇತ್ರ ಖಾದ್ರಿ ಅವರು ಏನ್ ಹೇಳ್ತಾರ, ಶಿಗ್ಗಾಂವ್ ನಿರ್ಣಯ ಆಕೈತಿ. ಇವತ್ತು ಇದೇ ಕೊನೆ ಮಾತು, ಅವ್ರ ಮಾತಿನಿಂದನೇ ಸ್ಟಾರ್ಟ್ ಮಾಡ್ತೀನಿ. ಆಜಂಪೀರ್ ಖಾದ್ರಿ ಅವರೇ, ಕಳೆದ 2 ತಿಂಗಳಿಂದ ನಿಮ್ಮ ಜೊತೆ ನಾವು ಅನೋನ್ಯ ಸಂಬಂಧ ಇಟ್ಕೊಂಡಿದ್ದೀವಿ. ಅನೇಕ ವಿಡಿಯೋಗಳನ್ನ ಮಾಡಿದೀವಿ ನಿಮ್ಮ ಜೊತೆ. ಆದರೆ ಅದೃಷ್ಟವಶಾತ್ ನಿಮಗೆ ಟಿಕೆಟ್ ತಪ್ಪಿಸಲಾಯಿತು, ತಪ್ಪಿ ಹೋಯಿತು. ಯೋಗಿದ್ದಿರಲಿಲ್ಲ ಅಂತ ತಿಳ್ಕೊಡ್ರಿ, ಹಣೆಬರ ಇದ್ದಿರಲಿಲ್ಲ ಅಂತ ತಿಳ್ಕೊರಿ, ಆದ್ರೆ ಮಂತ್ರಿ ಆಗೋ ಯೋಗಿತ್ತು. ಇದನ್ನು ಗಡಕ ಜವಾರಿ ಕಾಕ ಹೇಳಿದ್ದ. ಆದ್ರೆ ಈಗ ಇಲ್ಲಿ ಕಾಂಗ್ರೆಸ್ ಗೆಲ್ಲುವಲ್ಲಿ ಯಾವ ರಣತಂತ್ರಗಳನ್ನ ಹಿಡಿತೀರಿ? ನೀವು 5-6 ದಿವಸ ಬೆಂಗಳೂರಿಗೆ ಹೋಗಬಾರ್ದಾಗಿತ್ತು, ಜನ ನಾನು ಕೇಳ್ತಿದ್ರು. ನೀವು ಹೋಗಿ ಬೆಂಗಳೂರು ಕೂತ್ರಿ. ನೀವು ಒಂದು ಗುರುಮಣಿತನದವರು, ಮನೆಯಲ್ಲೇ ಕೂತೆ ನೀವು 50,000 ಜನ ನಿಮ್ಮನ್ನು ಹೊರಗಡೆ ನಿಲ್ಲಿಸ್ಕೊಂಡು, ಯಾರು ಪ್ರಧಾನಮಂತ್ರಿ ಇರಲಿ, ಇವತ್ತು ರಾಷ್ಟ್ರಪತಿ ಇರಲಿ, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಇರಲಿ, ನನ್ನ ಮನೆಗೆ ಬಂದು ಹೇಳ್ಬೇಕು, ನನ್ನ ಕಾರ್ಯಕರ್ತರನ್ನ ಮನಸ್ಸೊಪ್ಪಿಸಬೇಕು, ನಾನು ತಲೆಬಾಗ್ತೀನಿ ಅಂತ ಹೇಳ್ಬೇಕಾಗಿತ್ತು. ನೀವು ಬೆಂಗಳೂರಿಗೆ ಹೋಗಿದ್ಯಾಕೆ? ಅನೇಕ ವಿವಾದಾಸ್ಪದ ಸಂಶಯಾತ್ಮಕ ವಿಷಯಗಳು ಜನ ಮಾತಾಡಕತ್ತಾರೆ. ಇದಕ್ಕೆ ನೇರವಾಗಿ ಉತ್ತರ ಕೊಡಬೇಕು. ಈ ಕಡಕ ಜವಾಬ್ದಾರಿ ಕಾಕ ಇವತ್ತು ನಿಮ್ಮನ್ನು ಕೇಳಾಕತ್ತಾನ. ಖಾದ್ರಿ ಅವರೇ, ನಿಮ್ಮ ಮಾತಿನಿಂದ. ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಕನ್ನಡ ನಾಡಿನ ಮಹಾಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯನ್ನು ಕೋರುತ್ತೇನೆ. ಆ ಭುವನೇಶ್ವರಿ ತಾಯಿ ನಮ್ಮ ನಾಡಿನ ಕನ್ನಡಿಗರ ರಕ್ಷಣೆ ಮಾಡುವಂಥದ್ದು, ನಮ್ಮ ಜಲ ನೆಲ, ನಮ್ಮ ಕರ್ನಾಟಕದ ಸ್ವಾಭಿಮಾನ ರಕ್ಷಣೆ ಮಾಡುವಂಥ ಶಕ್ತಿ ಎಲ್ಲ ಕನ್ನಡಿಗರಿಗೆ ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ತಾವು ಕೇಳಿರ್ತಕ್ಕಂಥ 2-3 ಪ್ರಶ್ನೆ, ಅದಕ್ಕೆ ನೇರವಾಗಿ ಉತ್ತರ ಕೊಡ್ತೀನಿ ನಾನು. ನೋಡಿ, ಕಾಂಗ್ರೆಸ್ ಪಕ್ಷದ ತಂದೆ ಆದಂಥ ಇತಿಹಾಸ ಇದೆ. 120 ವರ್ಷದ ಇತಿಹಾಸ. ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ ಈ ದೇಶದಲ್ಲಿ ಯಾವುದಾದ್ರೂ ಪಕ್ಷ ಇದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ನಾವು ಆ ಪಕ್ಷದಲ್ಲಿ ಇದ್ದೀವಿ, ಆ ಪಕ್ಷದ ಕಾರ್ಯಕರ್ತನ ಇದ್ದೀನಿ ಅಂತೇಳಿ ಇಷ್ಟ ನನಗೆ ಗೌರವ, ಜನರ ಪ್ರೀತಿ ಇದೆ. ನಾನು ಬೇರೆ ಪಕ್ಷದಾಗಿ ಇದ್ದರೆ ಈ ಥರ ನನಗೆ ಪ್ರೀತಿ ವಿಶ್ವಾಸ ಇರ್ತಿದ್ದಿಲ್ಲ. ಹಾಗಾಗಿ ಪಕ್ಷ ದೊಡ್ಡದು, ನನಗೆ ವ್ಯಕ್ತಿ ಅಲ್ಲ, ಪಕ್ಷ ದೊಡ್ಡದು. ನಮ್ಮ ಪಕ್ಷದ ವರಿಷ್ಠರು, ಹಿರಿಯರು, ವಿಶೇಷವಾಗಿ ನಮ್ಮ ನಾಯಕರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ KPC ಅಧ್ಯಕ್ಷರು, ನಮ್ಮ ನಾಯಕರಾದ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು, ನಮ್ಮ ಉತ್ತರ ಕರ್ನಾಟಕ ನಾಯಕರಾದ ಸನ್ಮಾನ್ಯ HK ಪಾಟೀಲ್ ಸಾಹೇಬರು, ಸಂತೋಷ್ ಲಾಡ್ ಸಾಹೇಬರು, ಜಾರಕಿಹೊಳಿ ಸಾಹೇಬರು, SC ಮಾದೇವನವರು, ಶಿವಾನಂದ್ ಪಾಟೀಲ್ರವರು ಮತ್ತು ನನ್ನ ನಾಯಕರು, ಮಾರ್ಗದರ್ಶಕರು, ಹಿತೈಷಿಯಾದ ಸನ್ಮಾನ್ಯ PZ ಜಮೀರ್ ಅಹಮದ್ ಸಾಹೇಬರು ನನಗೆ ಒಂದು ದೊಡ್ಡ ಶಕ್ತಿಯವರು, ಜಮೀರ್ ಅಹಮದ್ ಸಾಹೇಬ್. ಹಾಗಾಗಿ ಅವರೆಲ್ಲ ನನಗೆ ಕರೆದ್ರು. ನಾನೇನು ಅವ್ರೇನು ಕರೆದಿಲ್ಲ, ನಾನೇ ಒಂದು ಫೋನ್ ಮಾಡಿದ್ರು, ಬರಬೇಕು ನೀನು ಅಂತೇಳಿ. ನಾವು ಹೋಗಿದ್ದು ನಿಜ, ಆಮೇಲೆ ಅವ್ರ ಜೊತೆ ಇದ್ದಿದ್ದು ನಿಜ. ಆದರೆ ಅವರು ಒಂದು ಮಾತು ಹೇಳಿದರು, ಜಮೀರ್ ಅಹಮದ್ ಸಾಹೇಬ್, ಖಾದ್ರಿ ಈ ರಾಜ್ಯದಲ್ಲಿ ಜಗತ್ ಜಾಹೀರಾಗಿದೆ, ಖಾದ್ರಿ ಜಮೀರ್ ಅಹಮದ್ ಮಾತೇ ಕೇಳ್ತಾನೆ ಅನ್ನೋಂಥದ್ದು ಬಚ್ಚಾ ಬಚ್ಚಾ ಬೋಲ್ತಾ ಇಸ್ ರಿಯಾಸತ್ ಮೇಲೆ, ಈ ರಾಜ್ಯದಲ್ಲಿ ಅಂತ ನನಗೆ ಒಂದು ಮಾತು ಭಾಳ ದೊಡ್ಡ ಗುಣ ಅವ್ರದ್ದು. ನಾನು ನಿಮಗೆ ಫೋರ್ಸ್ ಮಾಡೋದಿಲ್ಲ. ಜಮೀರ್ ಅಹಮದ್ ಈ ರಾಜ್ಯದಲ್ಲಿ ನಕ್ಕೊಂತ ಅಡ್ಡಾಡಬೇಕಂದ್ರೆ ನೀವು ವಾಪಸ್ ತರ್ಕೊಳ್ಬೇಕು. ಸಿದ್ದರಾಮಯ್ಯ ಸಾಹೇಬ್ರಿಗೆ ಶಕ್ತಿ ಕೊಡಬೇಕಂದ್ರೆ ನೀವು ವಾಪಸ್ ತರ್ಕೊಳ್ಬೇಕು. DK ಶಿವಕುಮಾರ್ ಸಾಹೇಬ್ರಿಗೆ ಶಕ್ತಿ ಕೊಡಬೇಕಂದ್ರೆ ವಾಪಸ್ ತರ್ಕೊಳ್ಬೇಕು ಅನ್ನೋಂಥ
ಮಾತು ಹೇಳಿದರು ಮತ್ತು ನಾನು ನಮ್ಮ ಕಾರ್ಯಕರ್ತರಿಗೆ ಹಿತೈಷಿಗೆ ಮನವೊಲಿಸಿದೆ ಫೋನ್ನಲ್ಲಿ. ಅವರು ಕೂಡ ಕೆಲವರು ಆ ಥರ ಕೆಲವರು ಈ ಥರ ಅಂದರು. ನಾನು ಒಟ್ಟಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಶಕ್ತಿ ನೀಡಬೇಕು. 136 ಸೀಟ್ ಅದಾವು, ಆದರೆ ಈ ಒಂದು ಗೆಲ್ಲೋದ್ರಿಂದ ಸೋಲೋದ್ರಿಂದ ಏನು ಪ್ರಯೋಜನ ಇಲ್ಲ. ಬಟ್ ಉಪಚುನಾವಣೆ ಈ ಥರ ಇರ್ತಾವೆ. ಸರ್ಕಾರ ನಡೆಸೋರು ಆ ಉಪಚುನಾವಣೆಯಲ್ಲಿ ಗೆದ್ದರೆ ಮಾತ್ರ ಜನಪ್ರಿಯತೆ ಉಳಿದೈತಿ ಅನ್ನೋಂಥದ್ದು ಕೂಡ ಒಂದು ಕಡೆ ಎಲ್ಲಿ ಒಂದು ಕಡೆ ನಮ್ಮ ಮನಸ್ಸಿನಾಗ ಕಟ್ಟಿತಾ ಇರ್ತೈತಿ. ಇವತ್ತು ಸಿದ್ದರಾಮಯ್ಯ ಜನಪ್ರಿಯತೆ ಮುಗಿಸ್ಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಸುಳ್ಳು ಆರೋಪವನ್ನು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಬಿಜೆಪಿಯವರು ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ತಕ್ಕ ಉತ್ತರ ಕೊಡಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ನಾನು ಕೊನೆ ತನಕ ಪ್ರಯತ್ನ ಮಾಡಿದೆ. ಆದರೆ ನನ್ನ ಧೈರ್ಯದಾಗಿಲ್ಲ, ನಸೀಬ್ನಲ್ಲಿ ಇಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಜಮೀರ್ ಅಹ್ಮದ್ ಸಾಹೇಬರಿಗೆ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಎಲ್ಲರಿಗೆ ನಮ್ಮ ನಾಯಕರುಗಳಿಗೆ ಶಕ್ತಿ ನೀಡಬೇಕು. ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತ ನಾನು ಪಕ್ಷಕ್ಕಿಂತ ನಾನು ದೊಡ್ಡ ವ್ಯಕ್ತಿ ಅಲ್ಲ. ಹಾಗಾಗಿ ನೋಡಿ, ಇಲ್ಲಿ ನಾನು ಜನರ ಜೊತೆ ಇರ್ತೀನಿ. ಆಮೇಲೆ ಗುರು ಮಂತ್ಯಂದವ, ಆ ಹಿನ್ನೆಲೆಯಲ್ಲಿ ನನಗೆ ಭಾಳ ಅಪಾರ ಗೌರವ ಕೊಟ್ಟು ನಮ್ಮ ತಂದೆಯವರು ಒಂದು ಮಾತು ಹೇಳಿದ್ದಾರೆ. ನಾವು ಗುರು ಮಂತ್ಯಂದವರು ನಮ್ಗೆ ಎಷ್ಟು ಎತ್ತರಕ್ಕೆ ನೋಡ್ತಾರೆ ಅವ್ರಿಗಿಂತ ಸಣ್ಣವರಾಗಿ ನೀನು ನಡ್ಕೋಬೇಕಂತಾರೆ. ಆ ಮಾತು ಪ್ರಕಾರ ನಾನು ನಡ್ಕೊತಾ ಇದ್ದೀನಿ. ಅಲ್ಲಾ ಹಜರತ್ ಶಾ ಖಾದ್ರಿ ನನಗೆ ಭಾಳ ಗೌರವ ಪಡಿಸ್ತಾರೆ. ಎಲ್ಲಿ ಹೋಗ್ತೀವಿ ಆ ಪಕ್ಷ ಜಾತಿ ನೋಡೋಂಗಿಲ್ಲ, ಎಲ್ಲಿ ಹೋಗ್ತೀವಿ ಅಲ್ಲಿ ದೊಡ್ಡ ಗೌರವ ಸಿಗ್ತದೆ. ಕೇವಲ ಚುನಾವಣೆ ಸಂದರ್ಭದಲ್ಲಿ ನಾನು ಓಡಾಡೋಂಗಿಲ್ಲ, ಎಲ್ಲ ಸಮಯದಲ್ಲಿ. ಇವತ್ತು ನಾನು ಟಿಕೆಟ್ ತಪ್ಪಿದ್ರು ಬೆಳಿಗ್ಗೆ ಬಂದು ನಾನು ನಮ್ಮ ಪಕ್ಷದ ಪರವಾಗಿ ಕ್ಯಾನ್ವಸ್ ಮಾಡ್ತೀನಿ. ಅಭ್ಯರ್ಥಿ ಎಲ್ಲಿದನು ಏನು ಮಾಡ್ತದನ್ನು ನೋಡೋಂಗಿಲ್ಲ, ನಾನೇ ಅಭ್ಯರ್ಥಿ ಅಂಥೇಳಿ ಮುಖ್ಯಮಂತ್ರಿಗಳಿಗೆ ಶಕ್ತಿ ನೀಡಬೇಕು. ಕಾಂಗ್ರೆಸ್ ಪಕ್ಷದ ಬಾವುಟ ಹಾರಬೇಕು ಅನ್ನೋಂಥದ್ದು ಒಂದೇ ಒಂದು ಉದ್ದೇಶದಿಂದ ನಾನು ತ್ಯಾಗ ಮಾಡಿದ್ದೀನಿ. ನನ್ನ ಜೀವನನ 23 ವರ್ಷ ಈ ಪಕ್ಷಕ್ಕಾಗಿ ಇವತ್ತು ದುಡಿದು ಭಾಳ ತೊಂದರೆ ಅನುಭವಿಸಿದ್ದೀನಿ. ಆದರೂ ಕೂಡ ಪಕ್ಷ ಮುಖ್ಯ, ಪಕ್ಷಕ್ಕಾಗಿ ನಾನು ಇವತ್ತು ನಮ್ಮ ಅಭ್ಯರ್ಥಿ ಗೆಲ್ಲಿಸ್ತೀನಿ. ನೀವು ಲೋ ವೋಲ್ಟೇಜ್ ಆಗೈತೆ ಅಂತ ನೀವು ಹೇಳಿದಿರಿ ಕಾಕ ಅವರೇ. ಲೋ ವೋಲ್ಟೇಜ್ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಲೋ ವೋಲ್ಟೇಜ್ ಎಲ್ಲ ಇವತ್ತು 110 kV ಕರೆಂಟ್ ಪಾಸ್ ಮಾಡ್ತೀವಿ. ಅದು ಜೋಗ್ ಫಾಲ್ಸ್ರಿಂದ ಡೈರೆಕ್ಟ್ ಶಿಗ್ಗಾಂವ್ಗೆ ಕರೆಂಟ್ ತರ್ತೀವಿ ಅಂತ. ಇವತ್ತು ಜಮೀರ್ ಅಹ್ಮದ್ ಸಾಹೇಬರು ಏನು 2 ದಿವಸ ಪ್ರಚಾರ ಮಾಡಿದ್ರಲ್ಲ, ಜಾರಕಿಹೊಳಿ ಸಾಹೇಬರು ಪ್ರಚಾರ ಮಾಡಿದ್ರಲ್ಲ, ಸುನಾಮಿ ಎದ್ದಿದ್ದಿಲ್ಲ. ಸುನಾಮಿ ಜೊತೆ ಜನರ ಬೆಂಬಲ ಸಿಗ್ತಾ ಇದೆ. ನನಗೆ ಗೊತ್ತು, 5 ಚುನಾವಣೆ ಮಾಡೀನಿ. ಈ ಕ್ಷೇತ್ರದಲ್ಲಿ ಇಂಚಿಂಚ್ ಜನರ ನಾಡಿ ಮಾಡ್ತಾ ಗೊತ್ತಿದೆ ನನಗೆ. ನೋಡಿ, ಇನ್ನೊಂದು 4-5 ದಿನದಾಗ ಎಲ್ಲ ಟೇಕಪ್ ಮಾಡಿ ಫ್ಲೈಟ್ ಎಕ್ದಮ್ ಮೇಲೆ ಹಾರಿ 13ನೇ ತಾರೀಕು ದಿವಸ ಬಟನ್ ಒತ್ತಿದ್ರೆ ನಿಮ್ಮ ಗೋಕಾಕ್ ನಿಮ್ಮೂರು ಗೋಕಾಕ್ನಾಗ ಸಪ್ಳ ಬರ್ತೈತಿದೆ. ಹಸ್ತಾಗ ಬಟನ್ ಒತ್ತಿದ್ರೆ ಗೋಕಾಕ್ನಾಗ ಜವಾರಿ ಕಾಕಾ ಅಂತಿರ್ತದೆ. ಮಾಡ್ತೀವಿ. ನಿಮ್ಮ ಪ್ರಬಲ ಬೆಂಬಲಿಗರಿದ್ದರು ಸಾಹೇಬ್ರೆ, 30,000ದಿಂದ 40,000 ಕಾರ್ಯಕರ್ತರು. ಈಗ ಎಲ್ಲರದು ಮನಸ್ಸು ವಂಚಿದ್ರಿ. ಈಗ ಅವ್ರೇನು ಅಭಿಪ್ರಾಯ ಹೇಳಕತ್ತಾರ? ಕೆಲವರು ಜನ ಸ್ಥಗಿತಾಗಿ ಉಳಿದಾರ. ಈ ಕಡೆ ಕಾಂಗ್ರೆಸ್ನು ಬೇಡ, ಈ ಕಡೆ ಕಾಂಗ್ರೆಸ್ ಬೇಡ ಅಂತೇಳಿ ಸುಮ್ಮನೆ ಶಾಂತ ಅದಾರ. ಅವ್ರು ಯಾವ ನಿರ್ಣಯ ತಗೋತಾರ್ರಿ? ಆಮೇಲೆ ಇಲ್ಲಿ ಖಾದ್ರಿ ಅವರು ಎನಿ ಕಂಡೀಷನ್ ಕಾಂಗ್ರೆಸ್ ಗೆಲ್ಲಿಸಲೇಬೇಕಂತೇಳಿ ನಿಮ್ಮ ಹೈಕಮಾಂಡ್ ಒಂದು ಸುಗ್ರೀಗಾಜ್ಞೆ ಎಲ್ಲ ಜಾತಿ ಮತ ಪಂಥದ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡ್ರಿ, ಒಳ್ಳೆ ಪ್ರೀತಿ ಇಟ್ಕೊಂಡ್ರಿ. ಯಾವುದೇ ನಿಮ್ಮಲ್ಲಿ ಜಾತಿ ಮತ ಭೇದ ಭಾವ ಇಲ್ಲ. ಅದಕ್ಕೆ ಖಾದ್ರಿ ಇಲ್ಲಿ ಬೇಕು, ಖಾದ್ರಿ ಇಲ್ಲಿ ಬೇಕು. ಇಲ್ಲಿ ಖಾದ್ರಿ ಕಾಂಗ್ರೆಸ್ ಅಭ್ಯರ್ಥಿನೇ ಅಂತ ಜನ ತಗೊಂಡಾರ. ಈಗ ಎಷ್ಟು ಲೀಡ್ದಿಂದ ಆಗ್ತದೆ ನೋಡಿ. ನನ್ನ ಹಿತೈಷಿಗಳು, ನಮ್ಮ ಫಾಲೋವರು, ನಮ್ಮ ಹಿರಿಯರು ಇಲ್ಲಿ ಕುಂತಿದ್ದಾರೆ, ನಾಯಕಿದ್ದಾರೆ, ಜನ ಬರೆದಿದ್ದಾರೆ. ಇವ್ರಿಗೆಲ್ಲರಿಗೆ ನಾನು ಮನವೊಲಿಸಿ ರಿಕ್ವೆಸ್ಟ್ ಮಾಡೀನಿ, ಕಣ್ಣೀರು ಹಾಕ್ತಿದ್ದಾರೆ. ಆದರೆ ನಾನು ಏನು ಸಕ್ರಿಯವಾಗಿ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದೀನಲ್ಲ, ಅದು ಗಾಡಿ ನಮ್ಮ ಟ್ರ್ಯಾಕ್ ಮೇಲೆ ಬರ್ತಾ ಇದೆ. ಇನ್ನೂ ನೋವು ಇದೆ ಅವ್ರಿಗೆ. ಆದರೆ ಆ ನೋವನ್ನು ನುಂಗ್ಕೊಂಡು ಸಿದ್ದರಾಮಯ್ಯನವ್ರ ಸಲುವಾಗಿ, ಕಾಂಗ್ರೆಸ್ಸಿನ ಸಲುವಾಗಿ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಸಲುವಾಗಿ, ಎಚ್ ಕೆ ಪಾಟೀಲ್, ವಿಶೇಷವಾಗಿ ಇಲ್ಲಿ BJP ಜಮೀರ್ ಅಹ್ಮದ್ ಸಾಹೇಬರ ಅಭಿಮಾನಿ ಭಾಳ ಇದ್ದಾರೆ. ಇವತ್ತು ಜಾರಕಿಹೊಳಿಯವರು ಕೂಡ ನಿರಂತರ ಇಲ್ಲೇ ಪ್ರಚಾರದಾಗ ತೊಡಕೊಂಡಿದ್ದಾರೆ. ಸೌಕರ್ಯ ಅವ್ರ ಬಗ್ಗೆನೂ ಭಾಳ ಅಭಿಮಾನ, ಗೌರವ ಇದೆ ನಮ್ಮ ಕ್ಷೇತ್ರದಲ್ಲಿ. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದರೆ ನಮ್ಮ ಗೆಲುವು ಏನು ದೂರ ಇಲ್ಲ. ಭಾಳ ದೊಡ್ಡ ಅಂತರಲ್ಲೇ ನಾವು ಗೆಲ್ತೀವಿ. ಗೆಲುವಂತೂ ಖಚಿತ ಅಂತೀರಾ ಶಿಗ್ಗಾಂವಿಯಲ್ಲಿ? ಮತ್ತೆ ನಿಮಗೆ ಯಾವುದಾದ್ರೂ ಮುಂಬರುವ ದಿನಗಳಲ್ಲಿ ಯಾವುದಾದ್ರೂ ಅಧಿಕಾರ ಕೊಡ್ತೀನಿ, MLC ಮಾಡ್ತೀನಿ ಅಂತ ಏನಾದರೂ ಆಶ್ವಾಸನೆ ಕೊಟ್ಟಿದ್ದಾರೆ ಹೈಕಮಾಂಡ್ಗಳು? ನೋಡ್ರಿ, ನಾಳೆ ಸೂರ್ಯ ಉದಯ ಆಗೋದು ಎಷ್ಟು ನಿಶ್ಚಿತ ಅಷ್ಟೇ ಖಚಿತ. ನಮ್ಮ ಅಭ್ಯರ್ಥಿ ಯಾಸೀರ್ ಪಠಾಣ್ ಗೆಲುವು ಖಚಿತ. ಒಂದು. ಎರಡನೇದು, ನೀವು ಅಧಿಕಾರದ ಹೇಳ್ತೀರಲ್ಲ, ನಾವು ಬೈ ಬರ್ತ್ ಅಧಿಕಾರ ಗುರು ಮಂತ್ರಿದಾಗ ಹುಡ್ತೀವಿ. ನಾವು ಹಿಂದೂ ಬಾಂಧವರು ಅಜ್ಜಾರ್ ಅಂತಾರೆ, ಮುಸ್ಲಿಂ ಎಲ್ಲ ಗುರುಗಳು ಸಾಹೇಬ್ ಅಂತಾರೆ. ನಾವು ಹುಟ್ಟಿದ್ದೆಲ್ಲ ಅಧಿಕಾರ ತೊಗೊಂಡಿರ್ತೀವಿ. ನೀವೆಲ್ಲ ಏನಾದ್ರು ಗೆದ್ದ ಅಧಿಕಾರ ತಗೋಬೇಕಾಗಿದೆ. ಹೀಗಾಗಿ ನನಗೆ ಅಧಿಕಾರದ ದಾಹ ಇಲ್ಲ, ಯಾವುದೇ ಕಂಡೀಷನ್ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಏನು ಜವಾಬ್ದಾರಿ ಕೊಡ್ತಾರೆ ಅದು ಶಿರ್ಸ ವಹಿಸಿ ಅವರ
ಹೆಸರು ಬರಂಗೆ ನಾ ಕೆಲಸ ಮಾಡ್ತೀನಿ. ಕೊಟ್ರೆ ಕೊಡಲಿಲ್ಲ ಅಂದ್ರೆ ಮತ್ತು ಕಾರ್ಯಕರ್ತ ಆಗಿ ನಡೀತೀನಿ. ಅದು ಯಾವುದು ಕಂಡೀಷನ್ ಇಲ್ಲ, ನೋ ಕಂಡೀಷನ್. ಶಿಗ್ಗಾಂವ್ ಮತದಾರರಿಗೆ ಒಂದು ಕೊನೆ ಸಂದೇಶ ಹೇಳಿ ಸಂಕ್ಷಿಪ್ತವಾಗಿ. ನಾನು ನನ್ನ ಕ್ಷೇತ್ರದ ಮತದಾರರಲ್ಲಿ, ನನ್ನ ಹಿತೈಷಿಗಳಲ್ಲಿ, ಎಲ್ಲ ಸಮಾಜದ ಗುರು ಹಿರಿಯರಲ್ಲಿ ನಮ್ಮ ಸರ್ಕಾರ ಇದೆ. ಇಲ್ಲಿ ರಾಜ್ಯದಲ್ಲಿ ಇನ್ನೂ 3 ವರ್ಷ ಕಾಂಗ್ರೆಸ್ ಸರ್ಕಾರ ಇದೆ. ನಮ್ಮ ಅಭ್ಯರ್ಥಿ ಗೆಲ್ಲೋದ್ರಿಂದ ಈ ಕ್ಷೇತ್ರದ ಕೆಲಸ ಆಗ್ತಾವು. ನೀವು ಪಠಾಣಿಗೆ ನೋಡಬೇಡ್ರಿ, ಅಜಿಂಪೀರ್ ಖಾದ್ರಿಗೆ ನೋಡ್ರಿ, ಸಿದ್ದರಾಮಯ್ಯ ನೋಡ್ರಿ, ಡಿ.ಕೆ. ಶಿವಕುಮಾರ್ ನೋಡ್ರಿ, ಜಮೀರ್ ಅಹಮದ್ಗೆ ನೋಡ್ರಿ, ಜಾರಕಿಹೊಳಿ ಸಾಹೇಬ್ರಿಗೆ ನೋಡ್ರಿ, ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೆ ನೋಡ್ರಿ, ನೋಡಿ ಓಟ್ ಹಾಕ್ರಿ. ನಾನು ನಿಮ್ಮೆಲ್ಲರ ಕೈ ಮುಗಿದು ಕೇಳ್ತೇನೆ, ಈ ಒಂದು ಚುನಾವಣೆ ನಮ್ಮ ಕ್ಷೇತ್ರದ ಒಂದು ಪ್ರತಿಷ್ಠೆ, ಸ್ವಾಭಿಮಾನದ ಚುನಾವಣೆ. ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ನೀವು ಓಟ್ ಹಾಕ್ರಿ. ಈ ಕ್ಷೇತ್ರದ ಜನರ ಸಲುವಾಗಿ ಓಟ್ ಹಾಕ್ರಿ. ಈ ಕ್ಷೇತ್ರಕ್ಕೆ ಸರ್ಕಾರ ಇದೆ. ಸರ್ಕಾರ ಇವತ್ತು ನೀವು ಏನು ಹೇಳ್ತೀರಿ ನಾ ಕೆಲಸ ಮಾಡ್ಕೊಂಡು ಬರ್ತೀನಿ. ನನಗೆ ಮುಖ್ಯಮಂತ್ರಿಗಳ ಭಾಳ ಪ್ರೀತಿ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಸಾಹೇಬ್ ಮಾಡ್ತಾರೆ. ಎಚ್.ಕೆ. ಪಾಟೀಲ್ ಸಾಹೇಬರು ನನ್ನ ಹೆಗಲ ಮೇಲೆ ಕೈ ಇಟ್ಟು ಮಾತಾಡ್ತಾರೆ. ಲಾಡ್ ಸಾಹೇಬರು ನನ್ನ ಹಿರಿಯ ಅಣ್ಣ ಅವರು, ನಾ ಅವ್ರಿಗೆ ಅಣ್ಣ, ಅವರು ನಾ ಅಣ್ಣ ಅಂತೀನಿ. ಇಂಥವೆಲ್ಲ ನಮ್ಮ ನಾಯಕರು ಅದಾರ ಭಾಳ ಜನ. ಇವತ್ತು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಅವರು ಕೂಡ ನಮ್ಮ ಕ್ಷೇತ್ರದ ಮೇಲೆ ವಿಶೇಷ ಪ್ರೀತಿ ಅಭಿಮಾನ ಇಟ್ಟಿದ್ದಾರೆ. ಇವತ್ತು ನಮ್ಮ ಕ್ಷೇತ್ರಕ್ಕೆ ಒಂದು ಮಾಡೆಲ್ ಮಾಡಬೇಕಂತ ನಾನು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೀನಿ. MLA ಪಠಾಣ ಆದರೂ ಕೂಡ ಇಲ್ಲೇ ನಮ್ಮ ಸರ್ಕಾರ, ನಾವು ಅಭಿವೃದ್ಧಿ, ನಾವು ಯಾವುದು ನನ್ನ ಜೀವನ, ರಾಜಕೀಯ ಜೀವನ ಭ್ರಷ್ಟಾಚಾರ ರಹಿತ ಮತ್ತು ಪಾರದರ್ಶಕತೆ ಕನ್ನಡಿ ಇದ್ದಂಗೆ ನಾನು ಏನು ಗಳಿಸಿಲ್ಲ. ನಮ್ಮ ಕಾರ್ಯಕರ್ತರು, ಮುಖಂಡರು ಏನು ನನಗೆ ಸನ್ಮಾನ ಮಾಡ್ತಾರೋ ಆ ಶಾಲ್ ಅದಾವ ನನ್ನ ಮನೆಯಾಗ. ನೀವು ಬೇಕಂದ್ರೆ ಬಂದು ಚೆಕ್ ಮಾಡಿಕೊಡಿ. ಲೋಡ್ ಗಟ್ಟಲೆ ಶಾಲ್ ಒಂದು ಇಟ್ಟಿದ್ದೀನಿ. ಜನ ನನ್ನ ಆಸ್ತಿ. ಒಬ್ಬೊಬ್ಬ ವ್ಯಕ್ತಿ ನನ್ನ ಒಂದೊಂದು ಕೋಟಿಗೆ ಸಮಾನ ಇದ್ದಾರೆ. ನನ್ನ ಸಲುವಾಗಿ ಜೀವ ಕೊಡ್ತಾರೆ. ಅವ್ರ ಸಲುವಾಗಿ ನಾನು ಈ ದೇಹದಲ್ಲಿ ಪರಮಾತ್ಮ ಅಲ್ಲ ಎಲ್ಲಿವರೆಗೆ ಜೀವ ಇಡ್ತಾನೆ ಅಲ್ಲಿವರೆಗೆ ನಾನು ನನ್ನ ಕ್ಷೇತ್ರದ ಬಡವರ ಪರವಾಗಿ, ರೈತರ ಪರವಾಗಿ ಇರೋವ. ಧನ್ಯವಾದ. ತುಂಬಾ ಧನ್ಯವಾದಗಳು ಅಜಿಂಪೀರ್ ಖಾದ್ರಿ ಅವರೇ. ಮತ್ತೆ ನಿಮ್ಮ ಜೊತೆ ಮತ್ತೊಂದು ಸಾರಿ ಮಾತು ಮುಂದುವರಿಸ್ತೀನಿ. ನಮಸ್ಕಾರ.